ಮಾಡೋಣ ಬನ್ನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬನ್ನಿ ನೋಡ್ಕೊಳ್ಳೋಣ. ಚಿಕನ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಗಟ್ಟಿ ಕೋಳಿ ಅಂತಾರಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾಡಲಿಕ್ಕೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ ಕಟ್ಟು ಒಂದು ಅರ್ಧ ಕಟ್ಟು, ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೋಬೇಕು. ಈ ಥರ ಚಿಕ್ಕ ಆನಿಯನ್ಸ್ಗಳು ಒಗ್ಗರಣೆಗೆ ಸ್ವಲ್ಪ ಈ ಥರ ಹಚ್ಕೋಬೇಕು. ಈ ಟೊಮೊಟೊ ಇದೆಯಲ್ಲ, ಇದನ್ನ ಆಫ್ ಕಟ್ ಮಾಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಾಕಿದೆ ನನಗೀಗ. ಇದು ಎಲ್ಲ ಫ್ರೈ ಮಾಡ್ಕೋಬೇಕು ನಾನು ಆಮೇಲೆ ಇವತ್ತು ಇದು ಕಡುಬು ಮಾಡ್ತಾಯಿದ್ದೀನಿ. ನಾನು ರವೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಫಸ್ಟು ಇದು ಟೊಮೆಟೊ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಗ್ರೈಂಡ್ ಮಾಡ್ಕೋಬೇಕಲ್ಲ, ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ. ಈಗ ಒಂದು ಬಾಣಲಿಯಲ್ಲಿ ಸಣ್ಣ ಈರುಳ್ಳಿ, ಚಕ್ಕೆ, ಕೊತ್ತಂಬರಿ ಬೀಜ ಮತ್ತು ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಆದಮೇಲೆ ಮಿಕ್ಸಿಯಲ್ಲಿ ಹಾಕಬೇಕು. ಅದು ನೆಕ್ಸ್ಟ್ ತೋರಿಸ್ತೇನೆ. ಟೊಮೆಟೊ ಫ್ರೈ ಮಾಡ್ಕೊಂಡಿದ್ವಲ್ಲ, ಇದು ಗ್ರೈಂಡ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ಮಾಡ್ಬೇಕಾದ್ರೆ ನಾನು ತೋರಿಸ್ತೇನೆ ಇದನ್ನು. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಆನಿಯನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿದ್ದು ರೋಸ್ಟ್ ಆಗಲಿ. ಆಮೇಲೆ ಹಳದಿ ಹಾಕ್ಕೊಳ್ಳೋಣ, ಸ್ವಲ್ಪ ಹಳದಿ ಹಾಕ್ಕೊಳ್ಳೋಣ. ಆಮೇಲೆ ಕಸ್ತೂರಿ ಮೆಂತ್ಯ ಸ್ವಲ್ಪ ಒಗ್ಗರಣೆಗೆ ಹಾಕಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಚಿಕನನ್ನು ಆ್ಯಡ್ ಮಾಡೋಣ. ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಡೋಣ. ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಈ ಮಸಾಲೆ ಐಟಮನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಹಳದಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಕಡಿಮೆ ಆಗಿದೆ, ನಾನು ಸ್ವಲ್ಪ ಹಾಕೊಳ್ಳಿ. ಒಗ್ಗರಣೆಯಲ್ಲಿ 15 ಮಿನಿಟ್ಸ್ ಬಾಯ್ಲ್ ಆಗಿದೆ. ಈಗ ಟೊಮೆಟೊ ಕ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೋಣ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಖಾರ ಹಾಕ್ತಾಯಿದ್ದೀನಿ, ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀರು ನಿಮಗೆ ಎಷ್ಟು ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಂಡು ಉಪ್ಪು ಲಾಸ್ಟಲ್ಲಿ ನೋಡ್ಕೊಂಡು ಹಾಕಿ. ನಾನು ಒಗ್ಗರಣೆಲಿ ಫಸ್ಟ್ ಹಾಕಿದ್ದೀನಿ, ಮತ್ತು ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ರಿಂದ 4 ವಿಷಲ್ ನೀವು ಸೀಟಿ ಹಾಕಿಸ್ಕೋಬೇಕಾಗತ್ತೆ. ಇದು ನೋಡೋಣ, ಆಗಿದೆ ಎಲ್ಲ ಕ್ಲೀನಾಗಿದ್ದು, ಪರ್ಫೆಕ್ಟಾಗಿ ಆಗಿದೆ. ಇದೀಗ ನೋಡಿಕೊಂಡು ಸರ್ವ್ ಮಾಡೋಣ ಬನ್ನಿ. ಈಗ ನನ್ನ ಮಗಳಿಗೆ ಟೇಸ್ಟ್ ಮಾಡಿಸ್ತೀನಿ, ಬನ್ನಿ. ಹೆಂಗಿದೆ ಮಗಳೇ? ಸೂಪರ್ ಮಮ್ಮಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.